ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಟಿಬಿ ಡ್ಯಾಂಗೆ ಸ್ಟಾಪ್ ಲಾಗ್ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿದೆ. ಕಳೆದ 3-4 ದಿನಗಳಿಂದ ನಿರಂತರವಾಗಿ ಪ್ರಯತ್ನ ಸಾಗ್ತಾ ಇತ್ತು. ಕಾರ್ಮಿಕರು ಕೆಲಸ ಯಶಸ್ವಿಗೊಳಿಸಿದ್ದಾರೆ. ಜೀವದ ಹಂಗನ್ನ ತೊರೆದು ಸಿಬ್ಬಂದಿ ಈ ಗೇಟ್ ಅಳವಡಿಕೆ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ. ಯಾವಾಗ ಸ್ಟಾಪ್ ಲಾಗ್ ಅನ್ನು ಅಳವಡಿಸ್ತಾರೆ, ವ್ಯರ್ಥವಾಗಿ ಹರಿಯುತ್ತಿರುವ ನೀರು ಯಾವಾಗ ನಿಲ್ಲುತ್ತೆ ಅನ್ನೋದೇ ನೋಡಿ ಯಾವ ರೇಂಜ್ಗೆ ಅವರು ಆ ಸ್ಟಾಪ್ ಲಾಗ್ ಅನ್ನು ಅಳವಡಿಸೋದಕ್ಕೆ ಜೀವದ ಹಂಗನ್ನು ತೊರೆದು ಮುಂದಾಗಿದ್ದಾರೆ. ಇಂಥ ಕಾರ್ಮಿಕರು ಇರೋದ್ರಿಂದಾನೇ ಇವತ್ತು ನಮಗೆ ನೀರು ಉಳಿದಿದೆ. ಇವರ ಕಾರ್ಯ ಶ್ಲಾಘನೀಯ, ಪ್ರಶಂಸನೀಯ. ಮೆಚ್ಚಬೇಕು ಇವ್ರ ಕೆಲಸನ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕಾರ್ಮಿಕರಿಗೆ ಈಗ ಸ್ಟಾಪ್ ಲಾಗ್ ಅಳವಡಿಕೆ ಕಾರ್ಯ ಸಂದರ್ಭದಲ್ಲಿ ಅವರು ಸ್ಟಾಪ್ ಲಾಗ್ ಅನ್ನು ಅಳವಡಿಸ್ತಾ ಇರೋದು. ಕಳೆದ 3 ದಿನಗಳಿಂದ ಪ್ರಯತ್ನ ಆಗ್ತಾ ಇತ್ತು. ಮೊದಲ ಪ್ರಯತ್ನ ವಿಫಲವಾಗಿತ್ತು. ಈಗ ನಿನ್ನೆ ನಡೆಸಿದಂಥ ಪ್ರಯತ್ನ ಯಶಸ್ವಿಯಾಗಿದೆ. ನೀರು ನಿಂತಿದೆ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಬರೋಬ್ಬರಿ 1 ವಾರದ ಬಳಿಕ ತಾತ್ಕಾಲಿಕ ತಡೆಗೋಡೆಯನ್ನು ನಿರ್ಮಿಸಲಾಗಿದೆ. ಕಳೆದ 2-3 ದಿನಗಳಿಂದ ಈ ಒಂದು ಕ್ರಸ್ಟ್ ಗೇಟ್ನ ಎಲಿಮೆಂಟ್ಗಳು ಮತ್ತು ಈ ಸ್ಟಾಪ್ ಲಾಗನ್ನು ಅಳವಡಿಸ್ತಕ್ಕಂತಹ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗಿತ್ತು. ಏನು ಈಗಾಗಲೇ ತುಂಗಭದ್ರಾ ಜಲಾಶಯದ ಈ 19ನೇ ಕ್ರಸ್ಟ್ ಗೇಟ್ ಕಳೆದ ಶನಿವಾರ ಏನು ರಾತ್ರಿ ಮಧ್ಯರಾತ್ರಿ ಕಿತ್ತುಕೊಂಡು ಹೋಗಿತ್ತು. ಬರೋಬ್ಬರಿ 8 ದಿನದ ಬಳಿಕ ಈ ಒಂದು ಜಲಾಶಯದ ಗೇಟನ್ನು ಸಂಪೂರ್ಣವಾಗಿ ತಾತ್ಕಾಲಿಕ ಗೇಟನ್ನು ನಿಲ್ಲಿಸಲಾಗಿದೆ. ಆವತ್ತಿಂದ ಇವತ್ತವರೆಗೂ 35ಕ್ಕೂ ಹೆಚ್ಚು TMC ನೀರು ಪೋಲಾಗಿರ್ತಕ್ಕಂಥದ್ದು. ಏನು ರಾಜ್ಯದಲ್ಲೇ ಮೊದಲ ಬಾರಿಗೆ ಇಂತಹ ಒಂದು ಈ ಜಲಾಶಯದಲ್ಲಿ ಈ ಒಂದು ಗೇಟ್ ಕಿತ್ತು ಹೋಗಿರ್ತಕ್ಕಂತಹ ದೃಶ್ಯಗಳನ್ನು ನಾವೇನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಮೊದಲ ಬಾರಿಗೆ ಇಡೀ ರಾಜ್ಯದಲ್ಲಿ ಯಾವುದೇ ಜಲಾಶಯದಲ್ಲಿ ಈ ರೀತಿ ಕಿತ್ತು ಹೋದಂತಹ ಘಟನೆಗಳು ನಡೆದಿಲ್ಲ. ಮತ್ತು ಹರಿಯೋ ನೀರಿನಲ್ಲಿ ತಾತ್ಕಾಲಿಕ ಗೇಟನ್ನು ಅಳವಡಿಸಿದ್ದು ಇಡೀ ದೇಶದಲ್ಲಿ ಮೊದಲನೇ ಪ್ರಕರಣ ಅಂತಲೇ ಹೇಳ್ಬೋದು. ಈಗ ಬರೋಬ್ಬರಿ 70-71ರಷ್ಟು TMC ನೀರು ಜಲಾಶಯದಲ್ಲಿ ಸಂಗ್ರಹವಿದೆ. ಏನು ಈ ಗೇಟ್ ಕಿತ್ತು ಹೋದ ಬಳಿಕ 60 TMCಯಷ್ಟು ನೀರು ಹೊರಗಡೆ ಹೋಗಬೇಕು, 20 ಅಡಿ ಖಾಲಿ ಆಗಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳಲಾಗಿತ್ತು. ಆದರೆ ಈ ಒಂದು ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತಕ್ಕಂಥ 3 ಪ್ಲಾನನ್ನು ಏನು ಮಾಡಲಾಗಿತ್ತು. ಆ ಪ್ಲಾನ್ ಪ್ರಕಾರ ಪ್ಲಾನ್ ಎ ಒಳಗಡೆನೆ ತುಂಬ ಸಕ್ಸಸ್ ಆಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಎಲಿಮೆಂಟ್ಗಳನ್ನು ಮತ್ತು ಸ್ಟಾಪ್ ಲಾಗ್ಗಳನ್ನು ಅಳವಡಿಸಿ ಈ ಒಂದು ನೀರು ಹೊರಗೆ ಹೋಗ್ತಕ್ಕಂಥದ್ದನ್ನು ತಡೆದಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ರೈತರು ನಮಗೆ 2ನೇ ಬೆಳೆಗೆ ನೀರು ಸಿಗಲ್ಲ ಅಂತಕ್ಕಂಥ ಒಂದು ಏನು ಯಾವುದೇ ಒಂದು ಆತಂಕವನ್ನು ಇಟ್ಕೊಂಡಿದ್ರು, ಆ ಆತಂಕ ಸದ್ಯಕ್ಕೆ ದೂರ ಆಗಿದೆ. ಗಮನಿಸ್ಬೋದು ನಾವು ಕಳೆದ 1 ವಾರದಿಂದ ಈ ಒಂದು ಹೆಚ್ಚು ಕಡಿಮೆ 20-25 ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಹೊರಗಡೆ ಹೋಗ್ತಾ ಇತ್ತು. ಯಾವಾಗ 19ನೇ ಕ್ರಸ್ಟ್ ಗೇಟ್ಗೆ ಸದ್ಯ ತಾತ್ಕಾಲಿಕ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿದೆ, ಅದಾದ ಬಳಿಕ ಈ ಒಂದು ಎಲ್ಲ ಕ್ರಸ್ಟ್ ಗೇಟ್ಗಳೆಲ್ಲ ಕೂಡ ನೀರನ್ನು ಬಂದ್ ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಅದೃಷ್ಟವಶಾತ್ ಮಳೆ ಆಗ್ತಾ ಇದೆ, ಒಳಹರಿವಿನ ಪ್ರಮಾಣವೂ ಕೂಡ ಜಾಸ್ತಿ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ತುಂಗಭದ್ರಾ ಜಲಾಶಯ ಮತ್ತೆ ಮೈದುಂಬಿ ಹರಿತಕ್ಕಂಥದ್ದು ಮತ್ತು ಅದರ ಜೊತೆಗೆ ಮೈದುಂಬಿಕೊಳ್ತಕ್ಕಂಥದ್ದು. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗ್ತಕ್ಕಂತಹ ಎಲ್ಲ ಲಕ್ಷಣಗಳಿದ್ದಾವೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಟಿಬಿ ಡ್ಯಾಂಗೆ ಸ್ಟಾಪ್ ಲಾಗ್ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿದೆ. ಕಳೆದ 3-4 ದಿನಗಳಿಂದ ನಿರಂತರವಾಗಿ ಪ್ರಯತ್ನ ಸಾಗ್ತಾ ಇತ್ತು. ಕಾರ್ಮಿಕರು ಕೆಲಸ ಯಶಸ್ವಿಗೊಳಿಸಿದ್ದಾರೆ. ಜೀವದ ಹಂಗನ್ನ ತೊರೆದು ಸಿಬ್ಬಂದಿ ಈ ಗೇಟ್ ಅಳವಡಿಕೆ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ. ಯಾವಾಗ ಸ್ಟಾಪ್ ಲಾಗ್ ಅನ್ನು ಅಳವಡಿಸ್ತಾರೆ, ವ್ಯರ್ಥವಾಗಿ ಹರಿಯುತ್ತಿರುವ ನೀರು ಯಾವಾಗ ನಿಲ್ಲುತ್ತೆ ಅನ್ನೋದೇ ನೋಡಿ ಯಾವ ರೇಂಜ್ಗೆ ಅವರು ಆ ಸ್ಟಾಪ್ ಲಾಗ್ ಅನ್ನು ಅಳವಡಿಸೋದಕ್ಕೆ ಜೀವದ ಹಂಗನ್ನು ತೊರೆದು ಮುಂದಾಗಿದ್ದಾರೆ. ಇಂಥ ಕಾರ್ಮಿಕರು ಇರೋದ್ರಿಂದಾನೇ ಇವತ್ತು ನಮಗೆ ನೀರು ಉಳಿದಿದೆ. ಇವರ ಕಾರ್ಯ ಶ್ಲಾಘನೀಯ, ಪ್ರಶಂಸನೀಯ. ಮೆಚ್ಚಬೇಕು ಇವ್ರ ಕೆಲಸನ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ.
ಕಾರ್ಮಿಕರಿಗೆ ಈಗ ಸ್ಟಾಪ್ ಲಾಗ್ ಅಳವಡಿಕೆ ಕಾರ್ಯ ಸಂದರ್ಭದಲ್ಲಿ ಅವರು ಸ್ಟಾಪ್ ಲಾಗ್ ಅನ್ನು ಅಳವಡಿಸ್ತಾ ಇರೋದು ಕಳೆದ 3 ದಿನಗಳಿಂದ ಪ್ರಯತ್ನ ಆಗ್ತಾ ಇತ್ತು. ಮೊದಲ ಪ್ರಯತ್ನ ವಿಫಲವಾಗಿತ್ತು. ಈಗ ನಿನ್ನೆ ನಡೆಸಿದಂಥ ಪ್ರಯತ್ನ ಯಶಸ್ವಿಯಾಗಿದೆ. ನೀರು ನಿಂತಿದೆ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಬರೋಬ್ಬರಿ 1 ವಾರದ ಬಳಿಕ ತಾತ್ಕಾಲಿಕ ತಡೆಗೋಡೆಯನ್ನು ನಿರ್ಮಿಸಲಾಗಿದೆ. ಕಳೆದ 2-3 ದಿನಗಳಿಂದ ಈ ಒಂದು ಕ್ರಸ್ಟ್ ಗೇಟ್ನ ಎಲಿಮೆಂಟ್ಗಳು ಮತ್ತು ಈ ಸ್ಟಾಪ್ ಲಾಗನ್ನು ಅಳವಡಿಸ್ತಕ್ಕಂತಹ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗಿತ್ತು. ಏನು ಈಗಾಗಲೇ ತುಂಗಭದ್ರಾ ಜಲಾಶಯದ ಈ 19ನೇ ಕ್ರಸ್ಟ್ ಗೇಟ್ ಕಳೆದ ಶನಿವಾರ ಏನು ರಾತ್ರಿ ಮಧ್ಯರಾತ್ರಿ ಕಿತ್ತುಕೊಂಡು ಹೋಗಿತ್ತು. ಬರೋಬ್ಬರಿ 8 ದಿನದ ಬಳಿಕ ಈ ಒಂದು ಜಲಾಶಯದ ಗೇಟನ್ನು ಸಂಪೂರ್ಣವಾಗಿ ತಾತ್ಕಾಲಿಕ ಗೇಟನ್ನು ನಿಲ್ಲಿಸಲಾಗಿದೆ. ಆವತ್ತಿಂದ ಇವತ್ತವರೆಗೂ 35ಕ್ಕೂ ಹೆಚ್ಚು TMC ನೀರು ಪೋಲಾಗಿರ್ತಕ್ಕಂಥದ್ದು. ಏನು ರಾಜ್ಯದಲ್ಲೇ ಮೊದಲ ಬಾರಿಗೆ ಇಂತಹ ಒಂದು ಈ ಜಲಾಶಯದಲ್ಲಿ ಈ ಒಂದು ಗೇಟ್ ಕಿತ್ತು ಹೋಗಿರ್ತಕ್ಕಂತಹ ದೃಶ್ಯಗಳನ್ನು ನಾವೇನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಮೊದಲ ಬಾರಿಗೆ ಇಡೀ ರಾಜ್ಯದಲ್ಲಿ ಯಾವುದೇ ಜಲಾಶಯದಲ್ಲಿ ಈ ರೀತಿ ಕಿತ್ತು ಹೋದಂತಹ ಘಟನೆಗಳು ನಡೆದಿಲ್ಲ. ಮತ್ತು ಹರಿಯುವ ನೀರಿನಲ್ಲಿ ತಾತ್ಕಾಲಿಕ ಗೇಟನ್ನು ಅಳವಡಿಸಿದ್ದು ಇಡೀ ದೇಶದಲ್ಲಿ ಮೊದಲನೇ ಪ್ರಕರಣ ಅಂತಲೇ ಹೇಳ್ಬೋದು. ಈಗ ಬರೋಬ್ಬರಿ 70-71ರಷ್ಟು TMC ನೀರು ಜಲಾಶಯದಲ್ಲಿ ಸಂಗ್ರಹವಿದೆ. ಏನು ಈ ಗೇಟ್ ಕಿತ್ತು ಹೋದ ಬಳಿಕ 60 TMCಯಷ್ಟು ನೀರು ಹೊರಗಡೆ ಹೋಗಬೇಕು, 20 ಅಡಿ ಖಾಲಿ ಆಗಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳಲಾಗಿತ್ತು. ಆದರೆ ಈ ಒಂದು ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತಕ್ಕಂಥ 3 ಪ್ಲಾನನ್ನು ಏನು ಮಾಡಲಾಗಿತ್ತು. ಆ ಪ್ಲಾನ್ ಪ್ರಕಾರ ಪ್ಲಾನ್ ಎ ಒಳಗಡೆ ತುಂಬ ಸಕ್ಸಸ್ ಆಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಎಲಿಮೆಂಟ್ಗಳನ್ನು ಮತ್ತು ಸ್ಟಾಪ್ ಲಾಗ್ಗಳನ್ನು ಅಳವಡಿಸಿ ಈ ಒಂದು ನೀರು ಹೊರಗೆ ಹೋಗ್ತಕ್ಕಂಥದ್ದನ್ನು ತಡೆದಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ರೈತರು ನಮಗೆ 2ನೇ ಬೆಳೆಗೆ ನೀರು ಸಿಗಲ್ಲ ಅಂತಕ್ಕಂಥ ಒಂದು ಏನು ಯಾವುದೇ ಒಂದು ಆತಂಕವನ್ನು ಇಟ್ಕೊಂಡಿದ್ರು, ಆ ಆತಂಕ ಸದ್ಯಕ್ಕೆ ದೂರ ಆಗಿದೆ. ಗಮನಿಸ್ಬೋದು ನಾವು ಕಳೆದ 1 ವಾರದಿಂದ ಈ ಒಂದು ಹೆಚ್ಚು ಕಡಿಮೆ 20-25 ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಹೊರಗಡೆ ಹೋಗ್ತಾ ಇತ್ತು. ಯಾವಾಗ 19ನೇ ಕ್ರಸ್ಟ್ ಗೇಟ್ಗೆ ಸದ್ಯ ತಾತ್ಕಾಲಿಕ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿದೆ, ಅದಾದ ಬಳಿಕ ಈ ಒಂದು ಎಲ್ಲ ಕ್ರಸ್ಟ್ ಗೇಟ್ಗಳೆಲ್ಲ ಕೂಡ ನೀರನ್ನು ಬಂದ್ ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಅದೃಷ್ಟವಶಾತ್ ಮಳೆ ಆಗ್ತಾ ಇದೆ, ಒಳಹರಿವಿನ ಪ್ರಮಾಣವೂ ಕೂಡ ಜಾಸ್ತಿ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ತುಂಗಭದ್ರಾ ಜಲಾಶಯ ಮತ್ತೆ ಮೈದುಂಬಿ ಹರಿತಕ್ಕಂಥದ್ದು ಮತ್ತು ಅದರ ಜೊತೆಗೆ ಮೈದುಂಬಿಕೊಳ್ತಕ್ಕಂಥದ್ದು. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗ್ತಕ್ಕಂತಹ ಎಲ್ಲ ಲಕ್ಷಣಗಳಿದ್ದಾವೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.